ಭಾಗಿಯಾಗಿದೆ. ತಾನೇ ದುಡಿದ 5 ಎಸೆತಗಳಲ್ಲಿ ಬರೋಬ್ಬರಿ 4 ಸಿಕ್ಸರ್ಗಳನ್ನು ಬಾರಿಸ್ತಾ ಇದೆ. ಕೊನೆಯ 1 ಓವರ್ ಮಾತ್ರ ಬಾಕಿ ಇರುವಂತ ವೇಳೆಯಲ್ಲಿ ಎಸೆತಗಾರನ ರೂಪದಲ್ಲಿ ಬ್ರೌ ಸ್ಟ್ರೈಕರ್ ವಿಭಾಗದಲ್ಲಿ ರಸೆಲ್ ಫುಲ್ ಟಾಸ್ ಆಗಿ ಬಂದಂತ ಚೆಂಡು ಕೇವಲ ವೈಡ್ ಎಂದು ಘೋಷಣೆಯಾಗ್ತಾ ಇದೆ. ಸುಲಭವಾದ ಒಂದು ಮೊತ್ತ ಗಳಿಕೆಯಾಗ್ತಾ ಇದೆ. ಕೊನೆಯ 1 ಎಸೆತ ಮಾತ್ರ ಬಾಕಿ ಇದೆ. ಇಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ 3 ಸಿಕ್ಸರ್ಗಳನ್ನು ಬಾರಿಸಿದಂತ ಆಟಗಾರ ರಸೆಲ್ ಇವರು ಸ್ಟ್ರೈಕರ್ ವಿಭಾಗದಲ್ಲಿ ನಾವು ಕಂಡುಕೊಳ್ತಾ ಇದ್ದೇವೆ. ಎಸೆತಗಾರನ ರೂಪದಲ್ಲಿ ಬ್ರೌ ಯಾವುದೇ ವಿಕೆಟ್ ಅನ್ನು ತೆಗೆದುಕೊಂಡಿಲ್ಲ ಈ ಆಟಗಾರ. 3 ಓವರ್ಗಳಲ್ಲಿ 23 ಓಟಗಳನ್ನು ಬಿಟ್ಟುಕೊಟ್ಟಿದ್ದಾನೆ. ಇದೀಗ ಮತ್ತೆ ಕೊನೆಯ ಓವರಿನ ಮೊದಲ ಎಸೆತಗಾರಿಕೆಯಲ್ಲಿ ಬ್ರೌ ಟು ರಸೆಲ್. ಇಲ್ಲಿ ನೋಡಿ ಎಂತ ಹೊಡೆತ, ಬಹಳಷ್ಟು ಶ್ರೇಷ್ಠತೆಯ ಹೊಡೆತಗಳು ಬರ್ತಾ ಇದೆ. ರಸೆಲ್ ಇವರ ದಂಡು ಗರ್ಜಿಸ್ತಾ ಇದೆ. ತಾನೆದುರಿಸಿದಂತ ಕೊನೆಯ ಓವರ್ನ ಮೊದಲ ಎಸೆತಕ್ಕೆ ಮೊದಲ ಸಿಕ್ಸರ್ ಅನ್ನು ಬಾರಿಸ್ತಾ ಇದ್ದಾನೆ ಆಟಗಾರ ಸ್ಟ್ರೈಕರ್ ಭಾಗದಲ್ಲಿ ರಸೆಲ್. ಮತ್ತೊಮ್ಮೆ ಇದೀಗ ಕೊನೆಯ ಓವರಿನ 2ನೇ ಎಸೆತಗಾರಿಕೆ ಕಾದು ನೋಡಬೇಕಾಗಿದೆ. ರಸೆಲ್ ಸ್ಟ್ರೈಕರ್ ವಿಭಾಗದಲ್ಲಿ ಇನ್ನುಳಿದ 5 ಎಸೆತಗಳಲ್ಲಿ ಅದೆಷ್ಟು ಹೊಡೆತಗಳು ಬರ್ತದೆ ಎಂದು ಕಾದು ನೋಡಬೇಕಾಗಿದೆ. ಇದೀಗ 2ನೇ ಎಸೆತಗಾರಿಕೆ ಮತ್ತೆ ಬ್ರೌ ಟು ರಸೆಲ್. ಮಗದೊಮ್ಮೆ ಇಲ್ಲಿ ನೋಡಿ ಮತ್ತೊಂದು ಸಿಕ್ಸರ್. ಬಹಳಷ್ಟು ಸುಂದರತೆಯ ಹೊಡೆತಗಾರಿಕೆಗಳು ಇಡೀ ಸ್ಟೇಡಿಯಮ್ಮೇ ಕದಡ್ತಾ ಇದೆ. ಇಲ್ಲಿ ನೆರೆದಿರುವಂತ ಎಲ್ಲ ವೀಕ್ಷಕರು ರಸೆಲ್ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಮಂಗಳೂರಿನ ಒಬ್ಬ ಅಭಿಮಾನಿ ಕೂಡ ಇಲ್ಲಿ ರಸೆಲ್ಗಾಗಿ ಕಾಯ್ತಾ ಇದ್ದಾನೆ. ನೋಡಿ, ರಸೆಲ್ನ ಪ್ರತಿಯೊಂದು ಹೊಡೆತಕ್ಕೂ ಎದ್ದು ನಿಂತು ಬೊಬ್ಬೆ ಹೊಡೆಯುತ್ತಿರುವಂತ ಮಂಗಳೂರಿನ ರಸೆಲ್ ಅಭಿಮಾನಿ ಇದೀಗ ಅಬುದಾಬಿಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಇದೀಗ 3ಯ ಬಾರಿಗೆ ಬ್ರೌ ಟು ರಸೆಲ್. ಮಗದೊಮ್ಮೆ ಹ್ಯಾಟ್ರಿಕ್ ಸಿಕ್ಸರ್ ಹೊಡೆಯುವ ಎಲ್ಲ ಸಾಧ್ಯತೆಗಳಿತ್ತು. ಸುಂದರತೆಯ ಎಸೆತದೊಂದಿಗೆ ಯಾವುದೇ ಓಟವನ್ನು ಬಿಟ್ಟುಕೊಡ್ತಾ ಇಲ್ಲ. ಇದೀಗ 4ಥ ಬಾರಿಗೆ ಬ್ರೌ ಟು ರಸೆಲ್. ಕೊನೆಯ 2 ಎಸೆತಗಳು ಬಾಕಿ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ರಸೆಲ್. ಎಲ್ಲಿ ನೋಡಿ ಬರೋಬ್ಬರಿ 4 ಸಿಕ್ಸರ್ಗಳನ್ನು ಬಾರಿಸ್ತಾ ಇದ್ದಾನೆ ರಸೆಲ್. ಕೊನೆಯ 1 ಎಸೆತ ಬಾಕಿ. ಕೇವಲ 1 ಓಟ ಮಾತ್ರ ಸಿಗ್ತದೆ. 2 ಸಂಪೂರ್ಣವಾಗಿದೆ. ಈ ಮೂಲಕ ತಂಡದ ಮೊತ್ತ 186ಕ್ಕೆ 5 ವಿಕೆಟ್, 188 ಕಳೆ ಹಾಕಿದ್ದಾರೆ. 5 ವಿಕೆಟ್ ನಷ್ಟಕ್ಕೆ ಕಾದು ನೋಡಬೇಕಾಗಿದೆ. ಇನ್ನುಳಿದ 220 ಎಸೆತಗಳಲ್ಲಿ ಬೇಕಾಗಿದೆ 189.